ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಜೈ. ನಾನು ಸ್ವೀಡನ್ನಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ತುಂಬ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಯುರೋಪಲ್ಲಿ ಜೇಮ್ಸ್ ಕನ್ನಡ ಮೂವಿ ರಿಲೀಸ್ ಆಗ್ತಾ ಇದೆ ಇವತ್ತು. ಸೊ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಕೊನೆ ಸಾರಿ ಪುನೀತ್ ಅವ್ರನ್ನ ತೆರೆ ಮೇಲೆ ಕಣ್ ತುಂಬಿಕೊಳ್ಳೋದಕ್ಕೆ ತುಂಬಾ ಕಾಯ್ತಾ ಇದ್ದೀವಿ. ನಾವು ಇವತ್ತು ಸಂಜೆ 8 ಗಂಟೆಗೆ ಈ ಒಂದು ಜೇಮ್ಸ್ ಮೂವಿನ ನಾವು ಹೆಲ್ಸಿಂಗ್ಬರ್ಗಲ್ಲಿ ನೋಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಅದರ ತಯಾರಿ ಕೂಡ ನಡೆದಿದೆ. ಪುನೀತ್ ರಾಜ್ಕುಮಾರ್ ಅವರ ಈ 2 ಫೋಟೋ ಇಂಡಿಯಾದಿಂದ ತರಿಸಿದ್ದು. ಮಹೇಶ್ ಜಯರಾಮ್ ಅನ್ನೋರು ಸ್ವೀಡನ್ಗೆ ಟ್ರಾವೆಲ್ ಮಾಡ್ತಾ ಇದ್ರು. ಸೊ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಬೇಕು ಅಂತ. ಒಬ್ಬ ಅಪ್ಪು ಅಭಿಮಾನಿಯಾಗಿ ಅವರು ಕೂಡ ಖುದ್ದಾಗಿ ಹೋಗಿ ತುಂಬ ಹುಡುಕಿ ಈ ಫೋಟೋನ ನಮಗೆ ತಂದುಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಹೇಶ್ ಜಯರಾಮ್ ಅವರೇ. ಈ ಒಂದು ಮೂವಿನ ಯುರೋಪಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಕನ್ನಡ ಟಾಕೀಸ್ ಯುರೋಪ್ ಅಂತ. ಅದರಲ್ಲಿ 3 ಜನಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಭರತ್ ಗೌಡ ಅವರು, ಮತ್ತು ಗಿರೀಶ್ ಐತಾಲ್ ಅವರು, ಮತ್ತು ವರ್ಷ ಅವರು. ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇವತ್ತು ನಾವು ಈ ಮೂವಿ ನೋಡ್ತಾ ಇರೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ಒಂದು ವಿಡಿಯೋದಲ್ಲಿ ನಾವೆಲ್ಲ ಎಷ್ಟು ಜನ ಕನ್ನಡಿಗರು ಸೇರಿ ಈ ಒಂದು ಚಿತ್ರವನ್ನು ನೋಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ ಥಿಯೇಟರ್ಗೆ. ಸೊ ಮೂವಿ ನೋಡೋದಕ್ಕೆ ನಾವೀಗ ಹೊರಟಿದ್ದೀವಿ ಹೆಲ್ಸಿಂಗ್ಬರ್ಗ್ ಕಡೆಗೆ. ಸೊ ಇವಾಗ ಹೊರಟಿದ್ದೀವಿ ನಾವು ಥಿಯೇಟರ್ ಕಡೆ. ಪುನೀತ್ ಅವ್ರನ್ನ ತೆರೆ ಮೇಲೆ ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಕತ್ಲಾಗ್ತಾ ಇದೆ, ನೋಡ್ತಾ ಇರ್ಬೋದು. ಜಸ್ಟ್ ಎಂಟರ್ ಆಗಿದ್ದೀವಿ ಹೆಲ್ಸಿಂಗ್ಬರ್ಗ್ ಸಿಟಿಗೆ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ನಮ್ಮ ಥಿಯೇಟರ್ಗೆ. ಸೊ ಬೇಗ ರೀಚ್ ಆಗ್ತೀವಿ. ಸೊ ಥಿಯೇಟರ್ ಹತ್ರನೇ ಇದ್ದೀವಿ ಇವಾಗ. ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಎಲ್ಲ ಫಿಲ್ ಆಗಿದೆ. ಸಿಟಿ ಸೆಂಟರ್ ಆದ್ದರಿಂದ ಇಲ್ಲಿ ಪಾರ್ಕಿಂಗ್ ಸಿಗೋದು ಸ್ವಲ್ಪ ಡೌಟು. ಯಾವಾಗಲೂ ಕ್ರೌಡೆಡ್ ಇರುತ್ತೆ ಇಲ್ಲಿ. ಸೊ ನೋಡಬೇಕು ಪಾರ್ಕಿಂಗ್ ಎಲ್ಲಿ ಎಷ್ಟು ದೂರ ಸಿಗುತ್ತೆ ಅಂತ. ಸೊ ಈ ಸ್ಟ್ರೀಟಲ್ಲೇ ನಮ್ಮ ಥಿಯೇಟರ್ ಇರೋದು. ನೋಡ್ತಾ ಇರ್ಬೋದು, ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ರೋದಾಕೋನ್ ಅಂತ. ಸೊ ಇದೇ ನಮ್ಮ ಥಿಯೇಟರು. ಇಲ್ಲೇ ನಾವು ಜೇಮ್ಸ್ ಮೂವಿ ನೋಡ್ತಾ ಇರೋದು. ಇವಾಗ ನಾನು ಹೆಲ್ಸಿಂಗ್ಬರ್ಗ್ ಸಿಟಿ ಸೆಂಟ್ರಲಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೈಟಲ್ಲಿ ಎಲ್ಲ ಲೈಟ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೆಲ್ಸಿಂಗ್ಬರ್ಗ್ ಸಿಟಿ. ಅಲ್ಲೊಂದು ಫೆರಿನೂ ನಿಂತಿದೆ ನೋಡಿ. ಇವಾಗ ನೀವು ನೋಡ್ತಾ ಇರೋದೇ ಸೆಂಟ್ರಲ್ ಸ್ಟೇಷನ್. ಈ ಥಿಯೇಟರ್ ಸೆಂಟ್ರಲ್ ಸ್ಟೇಷನ್ನಿಂದ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಸೊ ಏನು ತುಂಬ ದೂರ ಏನಿಲ್ಲ. ತುಂಬ ಜನ ಟ್ರೈನಲ್ಲೆಲ್ಲ ಬರ್ತಾ ಇದ್ದಾರೆ. ಸೊ ಅವರಿಗೆ ತುಂಬಾ ಹತ್ರನೇ ಇದೆ, ದೂರ ಏನಿಲ್ಲ, ಆರಾಮಾಗಿ ಬರ್ಬೋದು. ಇದು ಥಿಯೇಟರ್ ಒಳಗಡೆ ಎಂಟ್ರೆನ್ಸಲ್ಲಿ ನಾವು ಇಂಡಿಯಾದಿಂದ ತರಿಸಿದ್ವಲ್ಲ ಅಪ್ಪು ಅವರ ಫೋಟೋ ಇಲ್ಲಿ ಎಂಟ್ರೆನ್ಸಲ್ಲೇ ಇಟ್ಟಿದ್ದೀವಿ. ಇನ್ನೂ ಯಾರೂ ತುಂಬ ಜನ ಬಂದಿಲ್ಲ. ಇದು ಥಿಯೇಟರ್ ಒಳಗಡೆ ನೋಡ್ತಾ ಇರ್ಬೋದು, ಎಂಟ್ರೆನ್ಸಲ್ಲೇ ಅವ್ರದ್ದು ಒಂದು ಕೌಂಟರ್ ಇದೆ. ಪಾಪ್ಕಾರ್ನ್ ಏನಾದ್ರು ಬೇಕಾದ್ರೆ ತೊಗೋಬೋದು. ಇಲ್ಲಿ ಲೆಫ್ಟಲ್ಲಿ ಅಪ್ಪು ಅವರ ಫೋಟೋನ ನಾವಿಲ್ಲಿ ಇಟ್ಟಿದ್ದೀವಿ. ಇದು ಥಿಯೇಟರ್ ಒಳಗಡೆ ನೋಡ್ತಾ ಇರ್ಬೋದು. ಜೈ ಆಲ್ರೆಡಿ ಅಲ್ಲಿ ಅಪ್ಪು ಫೋಟೋನೆಲ್ಲ ಇಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ.
ಸೊ ಇದೆಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕು ಅಂತಲೇ ನಾವು ಸ್ವಲ್ಪ ಬೇಗ ಬಂದಿದ್ದೀವಿ ಥಿಯೇಟರ್ಗೆ. ಜೈ ಮತ್ತು ಸಂತೋಷ್ ಇಬ್ಬರೂ ಅಪ್ಪು ಫೋಟೋನ ಸ್ಟೇಜ್ ಮೇಲೆ ಇಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ಬಂದಿದ್ದಾರೆ ಇವಾಗ, ಇನ್ನೂ ತುಂಬ ಜನ ಬರಬೇಕು. ಇನ್ನೂ ಸ್ವಲ್ಪ ಟೈಮ್ ಇದೆ ಮೂವಿ ಸ್ಟಾರ್ಟ್ ಆಗೋಕ್ಕೆ. ಇಲ್ಲಿ ಬಂದ ನೋಡಿ ನಮ್ಮ ಪುಟಾಣಿ ಪ್ರೇಕ್ಷಕ. ಇವತ್ತು ನಾವು ಎಲ್ಲರೂ ಸೇರಿ ಕನ್ನಡದವರೆಲ್ಲ ಸೇರಿ ಅಪ್ಪುದು ಜೇಮ್ಸ್ ಮೂವಿ ನೋಡೋಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 112 ಜನ ಹತ್ರ ಸೇರಿದ್ದೀವಿ ನಾವು. ಅಪ್ಪುದು ಕೊನೆ ಫಿಲಮ್ ಅಂತ ಹೇಳೋದಕ್ಕೆ ನಮ್ಗೆ ತುಂಬ ಬೇಜಾರಾಗುತ್ತೆ. ಬಟ್ ಒಂದು ಖುಷಿ ಏನಂದರೆ ಅಪ್ಪುನ ಕಣ್ತುಂಬ ನೋಡ್ಕೊಬೋದು ಇವತ್ತು ಅಂತ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಈ ಒಂದು ಈವೆಂಟ್ಗೆ ಎಷ್ಟು ಜನ ಸಪೋರ್ಟ್ ಮಾಡಿ ನಾವು ಜನ ಬರ್ತಾರೋ ಇಲ್ವೋ ಅಥವಾ ಅವ್ರ ಕೈಲಿ ದೂರದಿಂದ ಬೇರೆ ಸಿಟಿಯಿಂದ ಬರೋಕ್ಕಾಗುತ್ತಾ ಇಲ್ವೋ ಅಂತ ಅನ್ಕೊತಾ ಇದ್ವಿ. ಬಟ್ ಎಷ್ಟೇ ದೂರ ಇದ್ದರೂ ಎಲ್ಲ ದೂರದ ಸಿಟಿಯಿಂದನೂ ಬಂದಿದ್ದಾರೆ ಇಲ್ಲಿಗೆ. ಅದು ನಮಗೆ ತುಂಬ ಖುಷಿ ಆಗುತ್ತೆ. ಮತ್ತು ಈ ಒಂದು ಈವೆಂಟ್ ನಮಗೆ ಒಂಥರ ಎಲ್ಲ ಕನ್ನಡದವರೆಲ್ಲ ಸೇರಿ ಅಪ್ಪುಗೆ ಒಂದು ನಮ್ಮ ಕಡೆಯಿಂದ ಒಂದು ನಮ್ಮನ ಥರ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಇವಾಗ ನಾವಿದ್ದೀವಿ ರೋದರ್ ಫಾಲ್ ಹೆಲ್ಸಿಂಗ್ಬರ್ಗ್ ಥಿಯೇಟರ್ನಲ್ಲಿ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾವು ಆ ಮೂವಿನ ವೀಕ್ಷಣೆ ಮಾಡ್ತಾ ಇದ್ದೀವಿ. ಸೊ ನಮ್ಮೊಂದಿಗೆ ಮಹೇಶ್ ಜಯರಾಮ್ ಅವರಿದ್ದಾರೆ. ಅವ್ರ ಹತ್ರ ಕೇಳೋಣ ಹೇಗೆ ಅಪ್ಪು ಅಭಿಮಾನಿಯಾಗಿ ಒಂದೆರಡು ಮಾತುಗಳನ್ನ ಹಾಕಿ. ನನ್ನ ಹೆಸರು ಮಹೇಶ್ ಅಂತ. ನಾನೇನು ಅಪ್ಪು ಅಭಿಮಾನಿ ಏನಾಗಿರಲಿಲ್ಲ. ಅವರು ತೀರ್ಕೊಳ್ಳೋದು ಅವ್ರ ಬಗ್ಗೆ ಅಷ್ಟಾಗಿ ಏನು ಗೊತ್ತಿರಲಿಲ್ಲ. ಬಟ್ ಅವರು ತೀರ್ಕೊಂಡ್ಮೇಲೆ ಗೊತ್ತಾಯಿತು. ಎಲ್ಲರೂ ಹೇಳ್ತಾರೆ ಏನೋ ಸೊ ವ್ಯಕ್ತಿಗೆ ಸಾವಿದೆ ವ್ಯಕ್ತಿತ್ವಕ್ಕಲ್ಲ ಅಂತ. ಇದೆಲ್ಲ ನಮ್ಮ ಸಮಾಧಾನಕ್ಕೆ ಕೇಳ್ಕೊಬೋದು ಅಷ್ಟೇ. ಯಾಕೆ ಅಂದರೆ ಈ ಸಾವು ನ್ಯಾಯ ಅಲ್ಲ. ಎಷ್ಟೋ ಜನ ಆತ್ಮೀಯರು ತೀರ್ಕೊಂಡಿದ್ದಾರೆ ಕೋವಿಡ್ ಟೈಮಲ್ಲಾಗಲಿ. ನಮ್ಗೆ ತುಂಬ ಹತ್ರದವ್ರು ತೀರ್ಕೊಂಡಾಗ ತುಂಬ ನೋವಾಗಿದೆ. ಸುಮಾರು ಒಂದು ಯಾರೇ ತೀರ್ಕೊಂಡ್ರು ನಮ್ಗೆ ಹತ್ರದವರು ಒಂದಿನ ನೋವಾಗ್ಬೋದು, ಒಂದು ವಾರ ನೋವಾಗ್ಬೋದು, 1 ತಿಂಗಳು ನೋವಾಗ್ಬೋದು. ಆದರೆ ಇವರು ಹೋದಾಗ್ಲಿಂದ ಇವತ್ತಿನವರೆಗೂ ಅವ್ರನ್ನ ನೆನೆಸ್ಕೊಳ್ತಾ ಇರೋ ಕ್ಷಣ ಇಲ್ಲ. ಪ್ರತಿದಿನ ಎದ್ದಾಗ ಅವ್ರು ನೆನಪಾಗ್ತಾರೆ. ಪ್ರತಿದಿನ ಅವ್ರ ಫೋಟೋ ನೋಡಿಕೊಂಡೇ ಎದ್ದೇಳೋದು ನಾನು. ಸೊ ಆ ರೀತಿ ಈ ಥರನೂ ಬದುಕ್ಬೋದು ಅಂತ ತೋರಿಸ್ಕೊಟ್ಟ ಇವರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕೋಟಿ 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 ನಮಸ್ಕಾರಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಶೋನ ಆರ್ಗನೈಸ್ ಮಾಡಿದ್ದಕ್ಕೆ ಜೈ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವ್ರ ಶ್ರುತಿ ಅವರು ಕ್ಯಾಮ್ರಾ ಹಿಂದೆ ಇದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿಂದ ಬಂದಮೇಲೆ ಇಂಡಿಯಾದಿಂದ ಇಲ್ಲಿ ಸ್ವೀಡನಲ್ಲಿ ನೋಡೋಕ್ಕಾಗಲಿಲ್ವಲ್ಲ, ರಿಲೀಸ್ ಇರೋಕ್ಕಾಗಲಿಲ್ವಲ್ಲ ಅನ್ನೋ ಬೇಜಾರಿತ್ತು. ಅದನ್ನು ನೀಗಿಸಿದ್ದಾರೆ. ಸೊ ಖುಷಿಯಿಂದ ಎಲ್ಲರೂ ವೀಕ್ಷಣೆ ಮಾಡ್ತೀವಿ ಚಲನಚಿತ್ರನ. ಥ್ಯಾಂಕ್ ಯು ಸೋ ಮಚ್. ಜೈ. ಥ್ಯಾಂಕ್ ಯು. ಮಿಸ್ ಯು. Last movie, so I don't know how ನಾನು ಹೆಂಗೆ ನೋಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಹಾರ್ಟ್ ಬ್ರೇಕಿಂಗ್ ಫಾರ್ ಮೀ ಬಿಕಾಸ್ ನಾನು ಅವ್ರು ತುಂಬ ಫ್ಯಾನು. ಸೊ ಲವ್ ಯು ಅಪ್ಪು, ಮಿಸ್ ಯು. ಥ್ಯಾಂಕ್ ಯು. ಲವಿನ್ ಅಂತೂ ಇಷ್ಟೊಂದು ಜನ ನೋಡಿ ಫುಲ್ಲು ಖುಷಿಯಾಗಿಬಿಟ್ಟಿದ್ದಾನೆ. ಸೊ ಎಲ್ಲರೂ ಎತ್ಕೊಂಡು ಮುದ್ದು ಮಾಡ್ತಿದ್ದಾರೆ ಅವನ್ನ. ಸೊ ಅವನಿಗೆ ಫುಲ್ಲು ಅಟೆನ್ಷನ್ ಸಿಗ್ತಾ ಇದೆ. ಲವಿನ್ ನಿಜವಾಗ್ಲೂ ನಮ್ಮನ್ನ ಮೂವಿ ನೋಡೋಕೆ ಬಿಡ್ತಾನಾ ಇಲ್ವಾ ಅಂತ ಗೊತ್ತಿಲ್ಲ. ಅವನು ಥಿಯೇಟ್ರಲ್ಲಿ ನೋಡ್ತಾ ಇರೋದು ಮೊದಲನೇ ಮೂವಿ ಇದು. ಸೊ ಗೊತ್ತಿಲ್ಲ ಏನು ಗಲಾಟೆ ಮಾಡ್ತಾನೆ ಅಂತ. ಹೋಪ್ಫುಲಿ ಅವನು ಕೋಪ್ರೇಟ್ ಮಾಡ್ತಾನೆ ಅಂತ ಅನ್ಕೋತೀನಿ. ನೋಡ್ತಾ ಇರ್ಬೋದು ತುಂಬ ಜನ ಸೇರಿದ್ದೀವಿ ಇಲ್ಲಿ. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೇನು ಟೈಮ್ ಆಯಿತು. ಎಲ್ಲರೂ ಎಂಟರ್ ಆಗ್ತಾ ಇದ್ದಾರೆ ಮೂವಿ ಹಾಲ್ ಒಳಗಡೆ. ಇಲ್ಲಿ ಬಂದರು ನೋಡಿ ನಮ್ಮ VIP ಬಾಸ್.
ಜೈ ಲಿಸ್ಟ್ ಚೆಕ್ ಮಾಡ್ತಾ ಇದ್ದಾರೆ, ಯಾರ್ಯಾರು ರಿಜಿಸ್ಟರ್ ಮಾಡಿದ್ರು ಅಂತ ಎಲ್ಲ ಚೆಕ್ ಮಾಡಿ ಒಳಗಡೆ ಹೋಗೋಕೆ ಹೇಳ್ತಿದ್ದಾರೆ ಇಲ್ಲಿ. ಆರುಷ್ ಕೂಡ ಬಂದಿದ್ದಾನೆ ಮೂವಿ ನೋಡೋದಕ್ಕೆ. ಲವಿನ್ಗೆ ಒಳ್ಳೆ ಕಂಪ್ನಿ. ಆರುಷ್ನ ನೋಡಿದ ತಕ್ಷಣ ಲವಿನ್ ಇಲ್ಲಿ ಆರುಷ್ ಹತ್ರ ಬಂದು ಸೆಟ್ಲಾಗಿದ್ದಾನೆ. ಸೊ ಎಲ್ಲರೂ ಬಂದು ಕೂತಿದ್ದಾರೆ ಇಲ್ಲಿ ಒಳಗಡೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ. ಈ ಮೂವಿ ನೋಡೋದಕ್ಕೆ ಬರೀ ಹೆಲ್ಸಿಂಗ್ಬರ್ಗ್ ಸಿಟಿನಲ್ಲಿರೋ ಜನ ಅಷ್ಟೇ ಅಲ್ಲ, ಬೇರೆ ಬೇರೆ ಸಿಟೀಸಿಂದನೂ ತುಂಬ ಜನ ಬಂದಿದ್ದಾರೆ. ನೋಡಿ ಇಲ್ಲಿ ಬಂದರು ನಿಖಿತಾ ಲುಂಡ್ ಸಿಟಿಯಿಂದ. ಮೂವಿ ಸ್ಟಾರ್ಟ್ ಆಗೋ ಟೈಮ್ ಆಯಿತು. ಎಲ್ಲರೂ ಅವ್ರವ್ರ ಸೀಟಲ್ಲಿ ಕೂತಿದ್ದಾರೆ, ನೋಡ್ತಾ ಇರ್ಬೋದು. ಸುಮಾರು 112 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ರು ಈ ಮೂವಿಗೆ. ಈ ಫೋಟೋ ನೋಡೋಕ್ಕೆ ತುಂಬಾ ಬೇಜಾರಾಗತ್ತೆ. ಆ ಒಂದು ಮುದ್ದಾದ ನಗು, ಮುದ್ದು ಮೊಗದ ರಾಜಕುಮಾರ ಇವತ್ತು ನಮ್ಮ ಜೊತೆಗಿಲ್ಲ. ಒಬ್ಬ ನಟ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ. ವಿ ರಿಯಲಿ ಮಿಸ್ ಯು ಅಪ್ಪು, ಮತ್ತೆ ಹುಟ್ಟಿ ಬನ್ನಿ. ಎಲ್ಲರೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಇನ್ನೂ ಸ್ವಲ್ಪ ಜನ ಬರೋರಿದ್ದಾರೆ, ಬಟ್ ನಾವು ನಮ್ಮ ಕಡೆಗೆ ನಮ್ಮ ಟೈಮ್ ಏನಿತ್ತು ಅದಕ್ಕೆ ಫಾಲೋ ಮಾಡೋಣ. ಯಾಕಂದ್ರೆ ತುಂಬ ದೂರದಿಂದೆಲ್ಲ ಬಂದಿದ್ದಾರೆ. ಸೊ ದ ಪ್ಲಾನ್ ಇಸ್ ಟು 8 o'clock ನಾವು ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕೆ ಮುಂಚೆ ಎಲ್ಲರೂ ಒಂದು ನಿಮಿಷ ನಿಂತರೆ ಅಪ್ಪುಗೋಸ್ಕರ ನಾವು ಒಂದು ಸೈಲೆನ್ಸ್ ಇದು ಮಾಡಿ ನಮ್ಮ ಕಡೆ ಒಂದು ಟ್ರಿಬ್ಯೂಟ್ ಮಾಡೋಣ.
ಮೂವಿ ಸ್ಟಾರ್ಟ್ ಆದಮೇಲೆ ಲವಿನ್ ಇಲ್ಲಿ ಸೈಲೆಂಟಾಗಿ ಕೂತ್ಕೊಂಡು ಮೂವಿ ನೋಡ್ತಾ ಇದ್ದಾನೆ. ನಮಗೆಲ್ಲ ಫುಲ್ಲು ಆಶ್ಚರ್ಯ ಆಯಿತು. ಅವ್ನು ಗಲಾಟೆ ಮಾಡ್ತಾನೆ ಅಂದ್ಕೊಂಡಿದ್ವಿ, ಬಟ್ ಆರಾಮಾಗಿ ಕೂತ್ಕೊಂಡು ಮೂವಿ ನೋಡ್ತಾ ಇದ್ದಾನೆ ಇಲ್ಲಿ. ತೆರೆ ಮೇಲೆ ಪುನೀತ್ ಅಂತೂ ಸಖತ್ ಸ್ಟೈಲಿಶ್ ಆಗಿ ಕಾಣ್ತಿದ್ದಾರೆ. ಇಲ್ಲಿ ಮೂವಿ ಮೇಕಿಂಗ್ ವಿಡಿಯೋ ಪ್ಲೇ ಆಗ್ತಾ ಇದೆ. ಎಲ್ಲರೂ ಕುತ್ಕೊಂಡು ನೋಡ್ತಾ ಇದ್ದಾರೆ. ಕೊನೆ ಸತಿ ಅಪ್ಪುನ ಕಣ್ ತುಂಬ್ಕೋತಾ ಇದ್ದಾರೆ ಎಲ್ಲರೂ. ಈ ಮೂವಿ ಹೇಗಿದೆ, ಸ್ಟೋರಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅದೆಲ್ಲದಕ್ಕಿಂತ ಅಪ್ಪು ಅವರ ಕೊನೆ ಸಿನಿಮಾ ನಾವೆಲ್ಲರೂ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ ಅನ್ನೋದೇ ನಮಗೆ ಮನಸ್ಸಿಗೆ ತುಂಬಾ ಸಮಾಧಾನ ಅಂತ ಅನಿಸುತ್ತೆ. ಸೊ ಈಗ ತಾನೇ ನಮ್ಮ ದೇವ್ರದ್ದು ಮೂವಿ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಎಷ್ಟು ಎಮೋಷ್ನಲ್ ಮೂಮೆಂಟ್ ಅಂದರೆ ಎಲ್ರಿಗೂ ಥಿಯೇಟರಲ್ಲಿ ಎಲ್ಲರ ಕಣ್ಣಂಚಲ್ಲಿ ನೀರಿತ್ತು. ನಾನು ತುಂಬ ಜನ ನೋಡಿದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ರಿಯಲಿ ಮಿಸ್ ಯು ಅಪ್ಪು. ಮತ್ತೆ ಹುಟ್ಟಿ ಬನ್ನಿ. ಒಂದು ಹೆಸರು ಮಾಡಬೇಕು ಅಂದರೆ ಅದಕ್ಕೆ ಎಷ್ಟು ಪರಿಶ್ರಮ ಇರುತ್ತೆ. ಇವ್ರು ಬೆಳೆದಿರೋ ರೀತಿ ನಾವು ನೋಡಿದ್ದೀವಿ. ಸಣ್ಣ ಮಗುವಿಂದ 6 ತಿಂಗಳು ಮಗು ಇದ್ದಾಗ ಫಸ್ಟ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋದು. ರಿಯಲಿ ಗ್ರೇಟ್. ಈ ಥರ ಬದುಕ್ಬೋದು ಅಂತ ತೋರಿಸಿ ಇಷ್ಟೆಲ್ಲ ಒಳ್ಳೆ ಹೆಸರು ಮಾಡಿ ಈ ಥರನೂ ಬದುಕ್ಬೋದು ಅಂತ ತೋರಿಸ್ಕೊಟ್ಟ ಈ ನಮ್ಮ ದೇವರಿಗೆ ಎಂದು ಇವ್ರ ಅಜರಾಮರ ಅಷ್ಟೆ. ಸೊ ವಿ ಲವ್ ಯು ಅಪ್ಪು. ನನ್ನ ಫ್ಯಾನ್ ಅಲ್ಲ, ಮುಂಚೆ ಫ್ಯಾನ್ ಆಗಿರಲಿಲ್ಲ, ಬಟ್ ಈಗ ನಮ್ಮ ದೇವರು. ನಾನು ಅಪ್ಪು ಭಕ್ತ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಪಲ್ ಶ್ರುತಿ ಸ್ವೀಡನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.